ಡಾಕ್ಟರ್ ಟಿವಿ9ನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಗೋಪಾಲ್ ಕೃಷ್ಣ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರ್ಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಆಧುನೀಕರಣದ ದುಷ್ಪರಿಣಾಮ ಹಾಗೂ ಇಂದಿನ ಜೀವನ ಶೈಲಿಯಿಂದಾಗಿ ಅದೆಷ್ಟೋ ಮಂದಿ ಸಂತಾನ ಭಾಗ್ಯವಿಲ್ಲದೆ ನೋವು ಅನುಭವಿಸುತ್ತಿರ್ತಾರೆ. ಕಂಡ ದೇವರಿಗೆ ಹರಕೆ ಹೊತ್ತು ಒಂದು ಮುದ್ದಾದ ಮಗುವನ್ನ ಹೆತ್ತು ಸುಖ ಜೀವನ ನಡೆಸುವುದಕ್ಕೆ ಹವಣಿಸುತ್ತಿರ್ತಾರೆ. ಪ್ರಸ್ತುತ ವೈದ್ಯಕೀಯ ಜಗತ್ತಿನಲ್ಲಿ ಬಂಜೆತನ ಸಮಸ್ಯೆಗೆ ಸೂಕ್ತ ಪರಿಹಾರಗಳಿದ್ರೂ ಕೂಡ ಇದಕ್ಕೆ ಸಂಬಂಧಿಸಿದ ಸರಿಯಾದ ಮಾಹಿತಿ ವಿಚಾರಗಳ ಕೊರತೆ ಇದೆ. ಬಂಜೆತನದಿಂದ ಕೀಳರಿಮೆಗೆ ಒಳಗಾಗಿ ಖಿನ್ನರಾಗ್ತಿದ್ದಾರೆ. ಎಷ್ಟೋ ಹೆಣ್ಣು ಮಕ್ಕಳು ಮೌನವಾಗಿ ವೇದನೆ ಅನುಭವಿಸುತ್ತಿರ್ತಾರೆ. ಆದರೆ ಐವಿಎಫ್ ಮೂಲಕ ಮಕ್ಕಳನ್ನ ಪಡೆದುಕೊಳ್ಳಬಹುದು. ವೈದ್ಯಕೀಯ ಪ್ರಕ್ರಿಯೆಯೊಂದಿಗೆ ಮಾನಸಿಕವಾಗಿ ಧೈರ್ಯದಿಂದ, ಇನ್ಫ್ಯಾಕ್ಟ್ ಸಂತೋಷದಿಂದ ಇದಕ್ಕೆ ಪರಿಹಾರ ಕಂಡುಕೊಳ್ಳಬಹುದು. ಈ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆ ಗರ್ಭಗುಡಿ ಐವಿಎಫ್ ಸೆಂಟರ್ನ ಫೌಂಡರ್ ಹಾಗೂ ಮೆಡಿಕಲ್ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ ಆಶಾ ಎಸ್ ವಿಜಯ್ ಅವರಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್ ಡಾಕ್ಟರ್, ಈಗ ಅಂದ್ರೆ ಎಲ್ಲಾ ರೋಗ, ಏನೇ ಒಂದು ಆರೋಗ್ಯ ಸಮಸ್ಯೆ ಬರಲಿ ಅದಕ್ಕೆ ಒಂದು ಸ್ಟ್ರೆಸ್ ಕಾರಣ ಅನ್ನೋದು ಈಗಿನ ಒಂದು ಮಾತು. ಆದ್ರೆ ಯಾವುದಕ್ಕೆ ಅದು ಎಷ್ಟು ಎಫೆಕ್ಟ್ ಆಗುತ್ತೋ ಗೊತ್ತಿಲ್ಲ. ಈ ಬಂಜೆತನದ ಸಮಸ್ಯೆಗೆ ಮಾನಸಿಕ ಒತ್ತಡ ಅಂದ್ರೆ ಆ ಒಂದು ಖಿನ್ನತೆ ಏನಿರುತ್ತಲ್ಲ, ಅದು ತುಂಬಾನೇ ಎಫೆಕ್ಟ್ ಆಗ್ತಾ ಇದೆ ಸಾಕಷ್ಟು ಜನ ಹೆಣ್ಮಕ್ಳಿಗೆ. ಆದ್ರೆ ಅದನ್ನ ಅಡ್ರೆಸ್ ಮಾಡ್ಲಾಗ್ತಾ ಇಲ್ಲ. ಅವರು ಮೌನವಾಗಿ ವೇದನೆಯನ್ನ ಅನುಭವಿಸ್ತಿರ್ತಾರೆ. ಏನ್ ಹೇಳ್ತೀರಿ ಅದ್ರ ಬಗ್ಗೆ? ಆಕ್ಚುಲಿ ನಾನು ತುಂಬಾ ಜನ ಕಪಲ್ಸ್ ಅಲ್ಲಿ ನೋಡಿರೋದು, ಅವ್ರಿಗೆ ಫಿಸಿಕಲ್ ಪ್ರಾಬ್ಲಮ್ಸ್ಗಿಂತ ಮೆಂಟಲ್ ಆ್ಯಂಡ್ ಎಮೋಷ್ನಲ್ ಪ್ರಾಬ್ಲಮ್ಸೇ ತುಂಬ ಜಾಸ್ತಿ ಇರುತ್ತೆ. ಬಟ್ ಅವ್ರು ಅದನ್ನು ಆ್ಯಕ್ಚುಲಿ ಓಪನ್ ಆಗಿ ಹೇಳ್ಕೊಳ್ಳೋದೇ ಇಲ್ಲ, ಎಕ್ಸ್ಪ್ರೆಸ್ಸೇ ಮಾಡಲ್ಲ. ಆಮೇಲೆ ಮನೇಲಿ ಕೂಡ ಅವ್ರಿಗೆ ತುಂಬ ಪ್ರೆಷರ್ ಇರುತ್ತೆ. ಎಸ್ಪೆಷಲಿ ನಮ್ಮ ದೇಶದಲ್ಲಿ ಮದುವೆ ಆಗಿದ ತಕ್ಷಣ ಮಗು ಆಗಲೇಬೇಕು ಅಂತ ಒಂದು ನಿಯಮ, ರೂಲ್. ಸೊ ಅವ್ರಿಗೆ ಇದು ಪೀರಿಯಡ್ಸ್ ನಿಲ್ತಾ, ನಿಮ್ಮದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತಾ, ಗುಡ್ ನ್ಯೂಸಾ ಅಂತ ಪ್ರೆಷರ್ ಹಾಕೋದ್ರಲ್ಲೇ ತುಂಬ ಜನ ಇರ್ತಾರೆ ಸುತ್ತಲೂ. ಆಮೇಲೆ ಈ ಲೇಡೀಸ್ ಏನು ಮಾಡ್ತಿರ್ತಾರೆ ಅಂದರೆ, ಅವ್ರಿಗೆ ಕನ್ಸೀವ್ ಆಗ್ತಿಲ್ಲ ಅಂದ ತಕ್ಷಣ ಅವ್ರ ಮೇಲೇ ತುಂಬ ಒಂಥರ ಡಿಪ್ರೆಷನ್ನು, ಆ್ಯಂಗ್ಸೈಟಿ, ನಾನೇ ಫೇಲ್ಯೂರು, ಆ ಥರ ಫೀಲಿಂಗ್ ತಂದ್ಕೊಂಡ್ಬಿಡ್ತಾರೆ. ಡಾಕ್ಟ್ರ್ ಹತ್ರ ಹೋಗೋಣ, ಏನು ಪ್ರಾಬ್ಲಮ್ ಇದೆ ತೋರಿಸ್ಕೊಳ್ಳೋಣ, ಅದನ್ನು ಸಾಲ್ವ್ ಮಾಡ್ಕೊಳ್ಳೋದು ರೈಟ್ ಡೈರೆಕ್ಷನ್ನು. ಬಟ್ ಇವ್ರೇನು ಅಂತಂದರೆ, ಎಲ್ಲರಿಗೂ ಆಗ್ತಿದೆ, ನನ್ನ ಸುತ್ತಲೂ ಮಗು, ನನ್ನ ತಂಗಿಗಾಗಿದೆ, ನನ್ನ ಕಸಿನ್ಸ್ಗಾಗಿದೆ, ಬಟ್ ನನಗೆ ಮಾತ್ರ ಯಾಕೋ ರಿಸಲ್ಟ್ ಸಿಗ್ತಿಲ್ಲ, ನಂದೇ ಪ್ರಾಬ್ಲಮ್ಮು, ನಂಗೆ ತಾಯ್ತನೇ ಸಿಗಲ್ವೇನೋ ಅಂತ ಅವ್ರನ್ನ ಅವರೇ ದೂಷಿಸ್ಕೊಳ್ಳೋಕ್ಕೆ ಶುರು ಮಾಡಿಬಿಡ್ತಾರೆ. ಅವ್ರಿಗೆ ಅನ್ವಾಂಟೆಡ್ ಸ್ಟ್ರೆಸ್ ಹಾಕೊಳ್ಳೋಕೆ ಶುರು ಮಾಡ್ಕೊಳ್ತಾರೆ. ಆಮೇಲೆ ನಾನೇನು ನೋಡಿದ್ದೀನಿ ಅನುಷಾ ಅವರೇ ಅಂದರೆ, ಫ್ಯಾಮ್ಲೀಲಿ ಅಷ್ಟು ಅವ್ರಿಗೆ ಕೋಆಪ್ರೇಷನ್ ಸಿಗಲ್ಲ. ಹಸ್ಬೆಂಡ್ಸ್ ಕರೆಕ್ಟಾಗಿ ಕರ್ಕೊಂಬಂದು ತೋರಿಸಲ್ಲ, ದುಡ್ಡು ಯಾಕೆ ಸುಮ್ಮನೆ ಖರ್ಚು ಮಾಡೋದು, ನ್ಯಾಚುರಲ್ ಆಗೇ ಕನ್ಸೀವ್ ಆಗಲಿ, ಇದಕ್ಕೆಲ್ಲ ಯಾರು ಟ್ರೀಟ್ಮೆಂಟ್ ತೊಗೊಳ್ತಾರಾ. ಮತ್ತು ಮನೇಲಿರೋ ವಯಸ್ಸಾದವರು ಅಷ್ಟೇ, ನಾವೆಲ್ಲ ಇದಕ್ಕೆಲ್ಲ ಹೋಗ್ತಾ ಇದ್ವಾ ಮುಂಚೆ ಎಲ್ಲ, ನಮಗೆಲ್ಲ 10 ಮಕ್ಕಳಾಗಲಿಲ್ವಾ, ಸೊ ನೀವು ಯಾಕೆ ಆಚೆ ಕಡೆ ಹೋಗ್ಬಿಟ್ಟು ತೋರಿಸ್ಕೊಳ್ತೀರಾ, ಕಾಂಪ್ಲಿಕೇಶನ್ಸ್ ಜಾಸ್ತಿ, ಆ ಥರ ತುಂಬ ಪ್ರೆಷರ್ ಆಗ್ತಿರ್ತಾರೆ. ಆಮೇಲೆ ಲೇಡೀಸ್ಗೆ ಇನ್ನೊಂದು ಸೈಲೆಂಟ್ ಸ್ಟ್ರಗಲ್ ಏನಂದರೆ, ವೃತ್ತಿ ಜೀವನನೂ ಮಾಡಬೇಕು, ಈ ಕಡೆ ತಾಯ್ತನೂ ಮಾಡಬೇಕು. ಅದ್ರ ಬ್ಯಾಲೆನ್ಸ್ ಮಾಡೋದೇ ಅವ್ರಿಗೊಂದು ದೊಡ್ಡ ಕೆಲಸ. ಸೊ ನಾನು ಅಕಸ್ಮಾತ್ ಏನಾರ ಪ್ರೆಗ್ನೆನ್ಸಿ ಆಗಿಬಿಟ್ರೆ ನನಗಿದು ಫೈನಾನ್ಷಿಯಲ್, ಎವ್ರಿ ಮಂತ್ ನನಗೆ ಬರೋ ಸ್ಯಾಲ್ರಿ ನಿಂತೋಗತ್ತಲ್ಲ, ಅದನ್ನು ಹೆಂಗೆ ಬ್ಯಾಲೆನ್ಸ್ ಮಾಡಲಿ, ಆ ಥರ ಒಂದು ದೊಡ್ಡ ಗೋಪುರನೇ ಕಟ್ಕೊಂಡ್ಬಿಡ್ತಾರೆ ತಲೆಯಲ್ಲಿ. ಫಾರ್ ಎಕ್ಸಾಂಪಲ್, ಒಂದು ಉಗ್ರಲ್ಲಿ ಹೋಗೋದನ್ನು ಕೊಡ್ಲಿಲ್ಲ ಯಾಕೆ ಹೊಡಿತೀಯ ಅಂತ ಹೇಳ್ತಾರಲ್ಲ ಗಾದೆ, ಆ ಥರ ಒಂದು ಸ್ಮಾಲ್ ಪ್ರಾಬ್ಲಮ್ನ ಅವರೇ ಊಹೆ ಮಾಡ್ಕೊಂಡು ಸ್ಟ್ರೆಸ್ನ ಅಷ್ಟು ದೊಡ್ಡದಾಗೆ ಬಿಲ್ಡ್ ಮಾಡ್ಕೊಂಡ್ಬಿಡ್ತಾರೆ. ಎಸ್ ಡಾಕ್ಟರ್, ತುಂಬಾ ಜನ ಈಗೆಲ್ಲ ಹೇಳ್ತಿರ್ತಾರೆ ಕಪಲ್ಸು, ವಿ ಆರ್ ನಾಟ್ ರೆಡಿ ಅನ್ನೋದು, ಮೆಂಟಲಿ ರೆಡಿ ಇಲ್ಲ ನಾವು. ಈಗ ಮಗು ಆದ್ರೆ ಅದನ್ನ ಹೇಗೆ ಇದ್ ಮಾಡ್ಕೊಳ್ಳೋದು, ಅದು ಕೂಡ ಒಂದು ಫ್ಯಾಕ್ಟರ್ ಆಗುತ್ತೆ ಡಾಕ್ಟರ್. ಅಂದ್ರೆ ಈ ಪ್ರೆಗ್ನೆನ್ಸಿ, ಈ ಫೇಸ್ ಏನಿದೆ ಅದೆಲ್ಲವನ್ನು ಕೂಡ ಅಂದ್ರೆ ಭಯ ಹುಟ್ಟಿಸುತ್ತಾ ಅನ್ನುವಂಥದ್ದು. ಫಿಯರ್ ಫ್ಯಾಕ್ಟರ್ ತುಂಬಾ ಇದೆ ನೀವು ಹೇಳೋ ತರ. ಆರ್ ವಿ ರೆಡಿ? ಆಕ್ಚುಲಿ ಈ ಪ್ರಶ್ನೆ ಮುಂಚೆಲ್ಲ ಯಾರು ಕೇಳ್ಕೊಳ್ತಾನೆ ಇರ್ಲಿಲ್ಲ ಅಲ್ವಾ. ಇವಾಗ ಅದು ಹೊಸ ಫ್ಯಾಡ್. ಅದು ನಾವು ರೆಡಿ ಇದೀವಾ ಮಗುನ ರೇರ್ ಮಾಡೋದಕ್ಕೆ, ಅಷ್ಟು ನಾವು ಫೈನಾನ್ಷಿಯಲಿ ಸೌಂಡ್ ಇದೀವಾ, ಆಮೇಲೆ ಇವಾಗ ಸ್ಕೂಲ್ಗೆಲ್ಲ ನೋಡಿದ್ರೆ ಅಷ್ಟಷ್ಟು ಲಕ್ಷ ಕಟ್ಟಬೇಕು, ನಾವು ಅದಕ್ಕೆಲ್ಲ ಎಕ್ವಿಪ್ ಆಗಿದೀವಾ ಅಂತ ತುಂಬ ಪ್ರಶ್ನೆಗಳಾಗ್ತಾರೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಒಂದು ರೀಸೆಂಟ್ ನಾನು ನೋಡ್ತಿರೋದು, ಹಸ್ಬೆಂಡ್ ವೈಫೇ ಎಂಟೈರ್ ಲೈಫ್ನ ಲೀಡ್ ಮಾಡಿಬಿಡೋಣ, ಹ್ಯಾಪಿಯಾಗಿ ನಮಗೆ ಬರೋ ದುಡ್ಡೆಲ್ಲ ನಾವೇ ಎಂಜಾಯ್ ಮಾಡಿಕೊಂಡು, ನಿಜವಾಗ್ಲೂ ನಮ್ಗೆ ಇನ್ನೊಂದು ಎಂಟ್ರಿ ಬೇಕಾ ಪಾಪು, ಎಷ್ಟು ರೆಸ್ಪಾನ್ಸಿಬಿಲಿಟಿ, ಎಲ್ಲ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಮುಂಚೆ, ಆಮೇಲೆ ಎಲ್ಲ ಲೈಫು ಚೇಂಜ್ ಆಗತ್ತಲ್ಲ ಒಂದು ಪಾಪು ಬಂದರೆ. ಸೊ ರಿಯಲಿ ಆರ್ ವಿ ರೆಡಿ ಟು ಗೋ ಥ್ರೂ ದಟ್ ಅನ್ನೋ ಪ್ರಶ್ನೆಗಳು ತುಂಬ ಕೇಳ್ತೀನಿ.
ಆಮೇಲೆ ಪಾಪುನೇ ಬೇಡ ಅಂತ ಡಿಸೈಡ್ ಮಾಡಿರೋ ಕಪಲ್ಸ್ ತುಂಬಾ ಜನ ನೋಡ್ತೀನಿ ನಾನು. ಎಸ್ ಡಾಕ್ಟರ್ ನೀವು ಅಂಥ ಪೇಷಂಟ್ಸ್ನು ನೋಡ್ತಿರ್ತೀರಾ. ಒಂದ್ ಕಡೆ ಮಕ್ಕಳಾಗದೆ ಒದ್ದಾಡ್ತಾ ಇರ್ತಾರೆ, ಅವರನ್ನು ಕೂಡ ನೀವು ನೋಡ್ತಾ ಇರ್ತೀರಾ. ಸೊ ಅಂಥವ್ರಿಗೆ ಡಾಕ್ಟರ್ ಈ ಸ್ಟ್ರೆಸ್ ಅಂದ್ರೆ ಏನದು ಆಟೋಮೆಟಿಕಲಿ ಬಿಲ್ಡ್ ಆಗುತ್ತೆ, ಅದು ಡೈರೆಕ್ಟ್ ಆಗಿ ಓವ್ಯುಲೇಷನ್ ಮೇಲೆ, ಪೀರಿಯಡ್ಸ್ ಮೇಲೆ ಇದೆಲ್ಲದಕ್ಕೂ ಎಫೆಕ್ಟ್ ಆಗುತ್ತಲ್ವಾ ಡಾಕ್ಟರ್? ಖಂಡಿತ. ಮೆಂಟಲ್ ಹೆಲ್ತ್ ಮತ್ತು ಎಮೋಷ್ನಲ್ ಹೆಲ್ತ್ ನಮ್ಮ ಫಿಸಿಕಲ್ ಹೆಲ್ತ್ ಮೇಲೆ ಖಂಡಿತ ಪರಿಣಾಮ ಬೀರುತ್ತೆ. ಫಾರ್ ಎಕ್ಸಾಂಪಲ್ ಮೆನ್ಸ್ಟ್ರಲ್ ಸೈಕಲ್ಸ್ ಇರ್ರೆಗ್ಯುಲಾರಿಟೀಸ್ ಆಗೋದಕ್ಕೆ, ಎಗ್ಗು ಬಿಡುಗಡೆ ಆಗದೆ ಇರೋದಕ್ಕೆ, ತುಂಬ ಸ್ಟ್ರೆಸ್ ಇದ್ದರೆ ಎಲ್ಲನೂ ಆಲ್ಟ್ರ್ ಆಗ್ತಾ ಇರುತ್ತೆ. ನಾನು ಎಷ್ಟೊಂದು ಜನ ಕಪಲ್ಸ್ ನೋಡ್ತೀವಿ, ನಮ್ಗೆ ಇಷ್ಟು ಬೇಗನೆ ಪಾಪು ಬೇಡ, ಬಟ್ ನಾವು ಕನ್ಸೀವ್ ಆಗಿಬಿಟ್ಟಿದ್ದೀವಿ, ನಮಗೆ ಟರ್ಮಿನೇಟ್ ಮಾಡಿ ಅಂತ ಬರ್ತಾರೆ. ಅವಾಗ ನಾನು ಅವ್ರಿಗೆ ಎಷ್ಟು ಕ್ಲಿಯರಾಗಿ ಹೇಳ್ತೀನಿ, ಆಚೆ ಕೂತ್ಕೊಂಡು ಮಗುಗಾಗಿ ಪರಿತಪಿಸ್ತಾ ಇರ್ತಾರಲ್ಲ 5 ವರ್ಷ 10 ವರ್ಷ, ಅವ್ರ ಸ್ಟ್ರಗಲ್ನ ನೋಡಿ ದಯವಿಟ್ಟು ಆ ಥರ ಇಮಿಡಿಯೇಟಾಗಿ ಬಂದು ಟರ್ಮಿನೇಷನ್ನು, ಟ್ಯಾಬ್ಲೆಟ್ಸು ಅದೆಲ್ಲ ತಗೋಬೇಡಿ ಅಂತ ತುಂಬ ಕಿವಿ ಮಾತು ಹೇಳ್ತಿರ್ತೀವಿ. 2 ಎಕ್ಸ್ಟ್ರೀಮ್ಸು ನೋಡ್ತೀವಿ ನಾವು. ಎಸ್ ಡಾಕ್ಟರ್, ಮತ್ತೆ ತುಂಬಾ ಜನಕ್ಕೆ ಅದು ಒಂದು ಅಂದ್ರೆ ಹೇಳಿದ್ರೆ ಅವರ ಆರೋಗ್ಯವೆಲ್ಲ ಕರೆಕ್ಟ್ ಆಗಿರುತ್ತೆ, ಮತ್ತೆ ಗಾಡ್ಸ್ ಗ್ರೇಸ್ ಪೀರಿಯಡ್ಸ್ ಎಲ್ಲವೂ ಕೂಡ ರೆಗ್ಯುಲರ್ ಆಗಿರುತ್ತೆ. ಬಟ್ ಹಾಗಿದ್ರೆ ಅದು ಓವ್ಯುಲೇಷನ್ ಅಥವಾ ಫರ್ಟಿಲಿಟಿಗೆ ಇಟ್ಸ್ ರೆಡಿ, ಬಾಡಿ ಇಸ್ ರೆಡಿ ಅನ್ನುವಂಥದ್ದ ಡಾಕ್ಟರ್? ಅಂದ್ರೆ ಇಲ್ಲಿ ಮೇಲ್ ಫ್ಯಾಕ್ಟರ್ ಕೂಡ ಬರುತ್ತೆ. ಈಗ ಗಂಡು ಮಕ್ಕಳಿಗೆ ಹೆಚ್ಚಾಗಿ ಸ್ಟ್ರೆಸ್ ಇರೋದ್ರಿಂದ ಈ ಅಂದ್ರೆ ಒಂದು ರೇಟ್ ಕಡಿಮೆ ಆಗಿದೆ ಅಂತ ಕೂಡ ಹೇಳ್ತಾರೆ ಡಾಕ್ಟರ್. ಹೌದು, ಹೇಗೆ ಲೇಡೀಸ್ಗೆ ಸ್ಟ್ರೆಸ್ ಇರುತ್ತೋ ಮೆನ್ನು ಕೂಡ ಅದೇ ಥರ ತುಂಬ ಸ್ಟ್ರೆಸ್ ಇರುತ್ತೆ. ಆ್ಯಕ್ಚುಲಿ ಲೇಡೀಸ್ ಅವ್ರ ಫ್ರೆಂಡ್ಸ್ ಹತ್ರ, ಅವ್ರ ತಾಯಿ ಹತ್ರ ಎಲ್ಲ ಹೇಳ್ಕೊಳ್ಳೋದು ಈಸಿ, ಬಟ್ ಮೆನ್ ಅಷ್ಟು ಕೂಡ ಎಕ್ಸ್ಪ್ರೆಸ್ ಮಾಡಲ್ಲ. ಒಳಗಡೆನೆ ನುಂಗ್ಕೊಳ್ತಿರ್ತಾರೆ ನೋವು. ಆಮೇಲೆ ಅಕಸ್ಮಾತ್ ಏನಾರ ವೀರ್ಯಾಣು ಕೌಂಟ್ಗಳಲ್ಲೆಲ್ಲ ಪ್ರಾಬ್ಲಮ್ ಇದ್ದರೆ ಅವ್ರು ಓಪನ್ ಆಗಿ ಎಲ್ಲೂ ಡಿಸ್ಕಸ್ ಮಾಡಲ್ಲ, ಟ್ರೀಟ್ಮೆಂಟ್ಗೆ ಬರಲ್ಲ, ತಾವೇ ತುಂಬ ಸ್ಟ್ರೆಸ್ ಬಿಲ್ಡ್ ಮಾಡ್ಕೊಳ್ತಿರ್ತಾರೆ, ಅಥವಾ ಅಡಿಕ್ಷನ್ಸ್ ಹೊಟ್ಟೋಗ್ತಾರೆ. ನನಗೆ ತಡೆಯೋಕ್ಕಾಗ್ತಿಲ್ಲ ಸ್ಟ್ರೆಸ್ ಅಂದ್ಬಿಟ್ಟು ಸ್ಮೋಕಿಂಗ್, ಆಲ್ಕೋಹಾಲ್ಗೆಲ್ಲ ಹೊಟ್ಟೋಗ್ತಾರೆ, ಇನ್ನೂ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಮೆನ್ನಿಗೂ ಕೂಡ ಈ ಸೈಲೆಂಟ್ ಸ್ಟ್ರಗಲ್ ತುಂಬ ಅನ್ವಯ. ಎಸ್ ಡಾಕ್ಟರ್, ಸಾಮಾನ್ಯವಾಗಿ ಈಗ ನ್ಯಾಚುರಲ್ ಕನ್ಸೆಪ್ಷನ್ ಅಲ್ಲೇ ಅದು ಕೂಡ ಕೆಲವೊಂದಷ್ಟು ತಿಂಗಳು, ಕೆಲವೊಂದಷ್ಟು ವರ್ಷಗಳು ತಗೊಳ್ಬಹುದು. ಅವಾಗ ಯಾರಿಗೆ ಮಕ್ಕಳು ಬೇಕು ಅಂತ ಇರುತ್ತೆ ಅವ್ರಿಗೆ ಆ ಪೀರಿಯಡ್ ಕೂಡ ಒಂದು ಹಾರ್ಡ್ ಟೈಮ್. ಅಂದ್ರೆ ಎವ್ರಿ 2 ವೀಕ್ ವೇಟ್ ಪೀರಿಯಡ್ ಏನಿರುತ್ತೆ, ಮತ್ತೆ ಪ್ರತಿ ಬಾರಿ ಪೀರಿಯಡ್ಸ್ ಆದಾಗ ಅವ್ರಿಗೆ ಆಗಿಲ್ವಾ ಅನ್ನುವಂಥ ಒಂದು ಆಂಗ್ಸೈಟಿ ಬಿಲ್ಡ್ ಆಗ್ತಾ ಇರುತ್ತೆ. ಅಂಥದ್ರಲ್ಲಿ IVF ಪೇಷಂಟ್ಸ್ಗೆ ಡಾಕ್ಟರ್ ಅದು ಯಾವ ರೀತಿ ವೇರಿ ಆಗುತ್ತೆ? ಅಂದ್ರೆ ಅವ್ರಿಗೆ ಮಂತ್ ಟು ಮಂತ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಡಾಕ್ಟರ್? ಆ್ಯಕ್ಚುಲಿ IUI ಮತ್ತು IVF ಮಾಡಿರ್ತೀವಲ್ಲ, ಒಂದು 15-17 ದಿವಸಕ್ಕೆ ಈ ಪ್ರಾಸೆಸ್ ಎಲ್ಲ ಎಂಡ್ ಆಗುತ್ತೆ. ಎಂಬ್ರಿಯೋ ಟ್ರಾನ್ಸ್ಫರ್ ಆದಮೇಲೆ ಅಥವಾ ಇನ್ಸೆಮಿನೇಷನ್ ಮಾಡಾದ್ಮೇಲೆ, ಆಮೇಲೆ ಆ 15 ಡೇಸ್ ವೆಯ್ಟಿಂಗ್ ಪೀರಿಯಡ್ ಇದೆಯಲ್ಲ, ಆವಾಗ ಯಾರು ಮನುಷ್ಯ ಏನು ಮಾಡೋಕ್ಕಾಗಲ್ಲ. ಅದು ಒಳಗಡೆನೆ ಅಂಕುರ ಆಗಬೇಕು, ಗಾಡ್ಸ್ ಗ್ರೇಸ್ ಬೇಕು, ಅದು ಪ್ರೆಗ್ನೆನ್ಸಿ ಆಗಬೇಕು. ಸೊ ಆ ಟೈಮಲ್ಲಿ ದ ವೇ ಲೇಡೀಸ್ ಅಂಡರ್ಗೋ ಟೆನ್ಷನ್ನು, ಸ್ಟ್ರೆಸ್ಸು, ಅದು ಯಾರು ಊಹೆಗೂ ನಿಲ್ಕಲ್ಲ. ಅಷ್ಟು ಸ್ಟ್ರೆಸ್ ಅನುಭವಿಸ್ತಿರ್ತಾರೆ. ನಂಗೆ ಪೀರಿಯಡ್ ಬಂದ್ಬಿಡುತ್ತಾ, ಎವ್ರಿ ಡೇ ಕಾಲ್ ಮಾಡ್ತಿರ್ತಾರೆ, ನಂಗೆ ಕೆಳಗಡೆ ಹೊಟ್ಟೆ ನೋವು ಬರ್ತಿದೆ ಡಾಕ್ಟರ್, ಪೀರಿಯಡ್ಸ್ ಬಂದ್ಬಿಡುತ್ತಾ, ಇಷ್ಟು ದಿವಸದ ಟ್ರೀಟ್ಮೆಂಟು ವೇಸ್ಟಾ, ಆ ಥರ ತುಂಬ ಥಿಂಕ್ ಮಾಡ್ತಿರ್ತಾರೆ. ಆ ಟೈಮಲ್ಲಿ ರಿಲ್ಯಾಕ್ಸ್ಡ್ ಆಗಿರೋದಕ್ಕೆ ನಾವು ಯೋಗ ಹೇಳ್ಕೊಡ್ತೀವಿ, ಪ್ರಾಣಾಯಾಮ ಹೇಳ್ಕೊಡ್ತೀವಿ, ಸೈಕಾಲಜಿಸ್ಟ್ ಕೌನ್ಸಿಲಿಂಗ್ ಮಾಡಿಸ್ತೀವಿ, ಸೈಕ್ಯಾಟ್ರಿಸ್ಟ್ ಹೆಲ್ಪ್ ಕೊಡ್ತೀವಿ, ಆಂಗ್ಸೈಟಿನೆಲ್ಲ ಕಮ್ಮಿ ಮಾಡ್ತೀವಿ, ತುಂಬಾ ಹೆಲ್ಪ್ ಮಾಡ್ತೀವಿ. ಬಟ್ ಅದು ಪಾಸಿಟಿವ್ ಬಂದಾಗ ಅವ್ರದ್ದು ನೀವು ಖುಷಿ ನೋಡೋದಕ್ಕೆ ಇಟ್ಸ್ ಎ ರಿಯಲ್ ಸೆಲೆಬ್ರೇಷನ್. ಎಸ್ ಕರೆಕ್ಟ್ ಡಾಕ್ಟರ್. ಅಂದ್ರೆ ಇಟ್ ಟೇಕ್ಸ್ ಒನ್ ರೈಟ್ ಸೈಕಲ್ ಟು ಗೋ ಎವ್ರಿಥಿಂಗ್ ರೈಟ್ ಅನ್ನೋದು. ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ ಡಾಕ್ಟರ್, ಮಾತನಾಡ್ಸೋಣ. ಸೌಮ್ಯ ಅಂತ ಮೈಸೂರಿಂದ ಕರೆ ಮಾಡಿದ್ದಾರೆ. ಇವರು ಗರ್ಭಗುಡಿ IVF ಸೆಂಟರ್ ಅಲ್ಲಿ ಚಿಕಿತ್ಸೆಯನ್ನ ಪಡೆದಂತವ್ರು. ನಮಸ್ತೆ ಸೌಮ್ಯ ಅವರೇ. ನಮಸ್ತೆ ಮೇಡಮ್. ಹೇಗಿದ್ದೀರಾ ಸೌಮ್ಯ? ಎಷ್ಟು ವರ್ಷ ಆಯ್ತು ನಿಮ್ಮ ಮದ್ವೆ ಆಗಿ? ಚೆನ್ನಾಗಿದ್ದೇನೆ ಮೇಡಮ್. ನನ್ನ ಮದ್ವೆ ಆಗಿ 9 years ಆಗಿತ್ತು. ಓಕೆ. ಸೊ ಇವಾಗ ಕನ್ಸೆಪ್ಷನ್ ಆಗಿದೆಯಾ, ಪಾಪು ಆಗಿದೆ, ಹೇಗೆ ಸೌಮ್ಯ ಅವರೇ? ಹೌದು ಮೇಡಮ್. ಇವಾಗ ಫಸ್ಟ್ ಅಟೆಂಪ್ಟ್ ಎಲ್ಲ IVF ಅಲ್ಲಿ ಆಗಿದೆ. ಥ್ಯಾಂಕ್ಸ್ ಟು ಆಶಾ ಮೇಡಮ್ ಅಂಡ್ ಶ್ವೇತಾ ಮೇಡಮ್. ಅವ್ರ ಕಾಪರೇಷನ್ ಅಂದ್ರೆ ಯಾವ್ದು ಆಗ್ತಿರ್ಲಿಲ್ಲ. ಅಂಡ್ ನನ್ಗೆ ಲೋ AMH ಇದ್ರಿಂದ ವಿ ಹ್ಯಾಡ್ 3 cycles ಆಫ್ egg retrieval. ಅಂಡ್ ಅದಾದ್ಮೇಲೆ FCC ಆಯ್ತು. ಈಗ 5 months ಆಗಿದೆ. ಓಕೆ, ನೈಸ್. ಕಂಗ್ರ್ಯಾಚುಲೇಷನ್ಸ್ ಸೌಮ್ಯ ಅವರೇ. ಮತ್ತೆ ನೀವು ಹೇಳಿದ್ರಿ 9 years ಆಗಿತ್ತು ಅಂತ. ನಿಮ್ಮ ಪೇಷನ್ಸ್ ಅದೆಲ್ಲದಕ್ಕೂ ಕೂಡ ಹ್ಯಾಟ್ಸ್ ಆಫ್. ನಾವು ಅದನ್ನೇ ಇವತ್ತು ಪ್ರಮುಖವಾಗಿ ಅದನ್ನೇ ಮಾತಾಡ್ತಾ ಇದ್ವಿ. ಇದರಲ್ಲಿ ಮೆಂಟಲ್ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್, ಮತ್ತೆ ಆ ಪೇಷನ್ಸ್ ಇಂದ ವೇಟ್ ಮಾಡೋದಾಗಿರಬಹುದು, ಅದೆಲ್ಲವೂ ಕೂಡ. ಸೊ ನಿಮ್ಮ ಚಿಕಿತ್ಸೆ, ಆ ಪ್ರಕ್ರಿಯೆ ಎಲ್ಲ ಹೇಗಿತ್ತು ಸೌಮ್ಯ ಅವರೇ? ತುಂಬಾ ಚೆನ್ನಾಗಿ ಕಾಪರೇಟ್ ಮಾಡಿದ್ರು. ಲೈಕ್ ಈವನ್ ದ ಡಾಕ್ಟರ್, ಸ್ಟಾಫ್, ಇವನ್ ಸೈಂಟಿಸ್ಟ್ ಎಲ್ಲ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡಿದ್ರು. ಸಿನ್ಸ್ AMH ಕಮ್ಮಿ ಇದ್ರಿಂದ ವಿ ಹ್ಯಾಡ್ ಆಲ್ಮೋಸ್ಟ್
ರಿಟ್ರೀವಲ್ ಸೈಕಲ್ ಅದೆಲ್ಲ ಎಂಬ್ರಿಯೋ ಮಾಡಿಸಿ ಆಮೇಲೆ ವಿ ಹ್ಯಾಡ್ ದ ಎಫ್ ಡನ್ ಇನ್ ಅಕ್ಟೋಬರ್. ಸೊ ಅದಾದ್ಮೇಲೆ ಐ ಗಾಟ್ ದ ಗುಡ್ ನ್ಯೂಸ್. ಎಸ್ ಎಸ್ ಸೌಮ್ಯ ಅವರೇ, ನೀವು ಈ ಗರ್ಭಗುಡಿ IVF ಸೆಂಟರ್ ಬಗ್ಗೆ ಕೇಳಿದ್ ಯಾವಾಗ, ಅಂದ್ರೆ ಇದನ್ನ ಟ್ರಸ್ಟ್ ಮಾಡಬಹುದು ಅಂತ ನಿಮಗೆ ಅನ್ಸಿದ್ ಯಾವಾಗ? ಬಿಕಾಸ್ ದಟ್ ಈಸ್ ಆಲ್ಸೋ ಮೇಜರ್ ಸ್ಟೆಪ್. ಹೌದು, ಆಕ್ಚುಲಿ ನಾನು ವೆಬ್ಸೈಟ್ ಅಲ್ಲಿ ನೋಡಿದ್ದೆ, ಬಟ್ ಅಂಡ್ ಒಬ್ರು ಹೋಗಿದ್ರು ಅಂತ ಹೇಳಿದ್ರು. ಅದಕ್ಕೆ ಐ ಜಸ್ಟ್ ಥಾಟ್ ಓಕೆ ಅನ್ಕೊಂಡ್ಸಿಟಿ ಹೋಗಿ ಬರೋಣ, ಯಾಕಂದ್ರೆ 9 years ಅಂತ ಆಗಿರ್ಲಿಲ್ಲ ಅಲ್ಲ. ಸೊ ಐ ಜಸ್ಟ್ ವೆಂಟ್ ಟು ಮೀಟ್ ಮಲಕ್ಕಿದೆ. ಓಕೆ ಓಕೆ, ದಟ್ಸ್ ಗುಡ್ ನ್ಯೂಸ್ ಫೈನಲಿ. ಸೌಮ್ಯ ಅವರೇ, ಡಾಕ್ಟರ್ ಆಶಾ ಮೇಡಮ್ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಇದ್ದಾರೆ, ಮಾತನಾಡಿಸ್ಬೋದು ನೀವು. ನಮಸ್ತೆ ಸೌಮ್ಯ. ನಮಸ್ತೆ ಡಾಕ್ಟರ್. ಥ್ಯಾಂಕ್ಸ್. ಗರ್ಭಗುಡಿ ಇರ್ಲಿಲ್ಲ ಅಂದ್ರೆ ಪ್ರಾಬ್ಲಿ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಎಷ್ಟು ವೀಕ್ಸ್ ಇವಾಗ ಸೌಮ್ಯ? ಯಾಕಂದ್ರೆ 7 to 8 ಡಾಕ್ಟರ್ಸ್ ಮೀಟ್ ಮಾಡಿ ಆಮೇಲೆ ಅಲ್ಲಿ ಬಂದಿತ್ತು. ಇಟ್ ವಾಸ್ ಗುಡ್. ಅಂಡ್ ನಿಮ್ಮ IPL ಸರ್ವಿಸ್ ಬಗ್ಗೆ ಹೇಳಲೇಬೇಕು. RTFICT ಅಂಡ್ IPL ಸರ್ವಿಸ್ ನೀವು ಕೊಟ್ಟಿದ್ದು ತುಂಬಾ ಚೆನ್ನಾಗಿತ್ತು ಡಾಕ್ಟರ್. ಥ್ಯಾಂಕ್ ಯು. ಎಷ್ಟು ವೀಕ್ಸ್ ಅಪ್ಪ ಈಗ? ಇವಾಗ ಆಲ್ಮೋಸ್ಟ್ 20 ವೀಕ್ಸ್ ಆಗಿದೆ. ವಾವ್, ಕಂಗ್ರಾಚುಲೇಷನ್ಸ್. ಹೇಗಿದೆ ಲೈಫ್ ಈಗ? ವೆರಿ ಗುಡ್ ಡಾಕ್ಟರ್. ಎಸ್ ಸೌಮ್ಯ ಅವರೇ, ಅಂದ್ರೆ ಸೌಮ್ಯ ನೀವು ಎಷ್ಟು ಎಮೋಷನಲ್ ಇದ್ದೀರೋ ಅಷ್ಟೇ ಪ್ರಾಕ್ಟಿಕಲ್ ಆಗಿ ಕೂಡ ಮಾತನಾಡ್ತಾ ಇದ್ದೀರಾ. ಅದು ಮುಖ್ಯವಾಗಿ ಬೇಕಾಗಿರುವಂಥದ್ದು. ನಮ್ಮ ವೀಕ್ಷಕರಿಗೆ ಸಾಕಷ್ಟು ಜನ ಹೆಣ್ಮಕ್ಳು ಈ ಕಾರ್ಯಕ್ರಮ ನೋಡ್ತಾ ಇರ್ತಾರೆ. ಸೌಮ್ಯ ಅವರೇ, ಅವ್ರಿಗೆ ಏನ್ ಹೇಳೋಕೆ ಇಷ್ಟಪಡ್ತೀರಿ? ನಾನು ಹೇಳೋದಿಷ್ಟೇ, ಬಿ ಪಾಸಿಟಿವ್. ಎಲ್ಲ ಟ್ರೀಟ್ಮೆಂಟ್ ಚೆನ್ನಾಗಿ ತಗೊಳ್ಳಿ ಅಂಡ್ ವಾಟ್ ಎವರ್ ಡಾಕ್ಟರ್ ಸಜೆಷನ್ ಕೊಡ್ತಾರೆ ಅದ್ರ ಮೇಲೆ ಹೋಗಿ. ದಟ್ ಇಸ್ ಮೋರ್ ಇಂಪಾರ್ಟೆಂಟ್ ಅಂಡ್ moreover be confident on whatever you do. Yes. And lifestyle changes ಸ್ವಲ್ಪ ನೋಡ್ಕೊಳ್ಳಿ. ಎಸ್ ಎಸ್ ಎಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೌಮ್ಯ. ಎಸ್, ತುಂಬಾ ಸಂತೋಷ ಆಯ್ತು ಸೌಮ್ಯ ಅವರೇ ನಿಮ್ಮ ಜೊತೆ ಮಾತನಾಡಿ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ನಾವು ನೋಡ್ತಾ ಇದ್ದೀವಿ ಈ ರೀತಿಯ ಎಕ್ಸಾಂಪಲ್ಸ್ ತುಂಬ ಜನ, ಅಂದರೆ ಅವರು ಅರ್ಥ ಮಾಡ್ಕೊಂಡಿದ್ದಾರೆ, ಅವ್ರಿಗೆ AMH ಲೆವೆಲ್ ಈ ರೀತಿ ಇದೆ, ಓಕೆ ನನ್ನ ಕಂಡೀಷನ್ ಇದು ಅನ್ನುವಂಥದ್ದು. ಸೊ ನೀವು ಹೇಳ್ದಂಗೆ ಫೈನಲ್ ರಿಸಲ್ಟ್ ಬಂದಮೇಲೆ ಅದು ಇದ್ದಿದ್ದೇ ಇದೆ. ಸೊ ಈ ಸ್ಟೆಪ್ಸ್ನ, ಈ ಪ್ರೊಸೀಜರ್ಸ್ನ ಫಾಲೋ ಮಾಡೋದು ಇದೆಲ್ಲರ, ಅಂದರೆ ಥ್ರೂ ಔಟ್ ದ ಈ ಪ್ರೊಸೀಜರು ತುಂಬ ಪೇಷನ್ಸ್ ಬೇಕಾಗುತ್ತೆ ಹೆಣ್ಮಕ್ಳಿಗೆ ಅನ್ನುವಂಥದ್ದು. ಆ್ಯಕ್ಚುಲಿ AMH ಲೆವೆಲ್ಲು ಆದಷ್ಟು ಬೇಗ ಚೆಕ್ ಮಾಡಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ತುಂಬ ಲೋ ಆದಾಗ ಯಾರು ಕೂಡ ಹೆಲ್ಪ್ ಮಾಡೋದಕ್ಕಾಗಲ್ಲ. ನಾನು ಮೊನ್ನೆ ಒಂದು ಕಪಲ್ನ ನೋಡಿದೆ, 0.01 AMH. ಸೊ ಅಷ್ಟು ಲೋ ಲೆವೆಲ್ ಆದಾಗ ಯಾರು ಕೂಡ ಹೆಲ್ಪ್ ಮಾಡೋಕ್ಕಾಗಲ್ಲ. ಸೌಮ್ಯ ಅವರು ಕರೆಕ್ಟಾಗಿ ಟೈಮಿಗೆ ಬಂದರು, ಬಟ್ ಆಲ್ರೆಡಿ ದೇ ಹ್ಯಾಡ್ ಅಂಡರ್ಗಾನ್ 8 to 9 ಸೆಂಟರ್ಸ್ಗೆ ಹೋಗಿದ್ದೆ ನಾನು, 8 to 9 years ಆಗೋಯ್ತು ಅಂತ ಹೇಳ್ತಾ ಇದ್ದಾರೆ. ಸೊ ಅಷ್ಟು ಹೊತ್ತು ವೆಯ್ಟ್ ಮಾಡಬಾರ್ದು, ಯಾಕಂದರೆ ಏಜ್ ಅನ್ನೋದು ವೆರಿ ಪ್ರೆಷಿಯಸ್ ಲೇಡೀಸ್ಗೆ. 35 ಕ್ರಾಸ್ ಆಗ್ತಿದ್ದಂಗೆ ತುಂಬ ಕೇರ್ಫುಲ್ಲಾಗಿ ಫರ್ಟಿಲಿಟಿ ಎಕ್ಸ್ಪರ್ಟ್ ಹತ್ರ ಬಂದು AMH ಲೋ ಆಗ್ತಿದ್ರೆ ಬೇಗ ಬೇಗ ಡಿಸಿಷನ್ ತೊಗೊಳ್ಳೋದು. ಇಲ್ಲಾಂದರೆ ಡೋನರ್ ಎಗ್ಸ್ಗೆ ಹೋಗ್ಬೇಕಾಗತ್ತೆ, ಅವರು ಬೇರೆಯವ್ರ ಎಗ್ಸ್ಗೆ ಹೋಗ್ಬೇಕಾಗತ್ತೆ. ಆಲ್ಮೋಸ್ಟ್ ಸೌಮ್ಯಗೆ ತುಂಬ ಡಾಕ್ಟರ್ಸ್ ಡೋನರ್ ಎಗ್ ಸಜೆಸ್ಟ್ ಮಾಡಿಬಿಟ್ಟಿದ್ರು. ಸೊ ಅವ್ರಿಗೆ ತಡೆಯೋಕ್ಕಾಗದೆ ದುಃಖ ಅವ್ರು ಬಂದು ಟೆಸ್ಟ್ ಮಾಡಿಸ್ಕೊಂಡು ಆಮೇಲೆ ಫಸ್ಟ್ IVF ಅಲ್ಲೇ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದು ಶೀಸ್ 20 ವೀಕ್ಸ್. ನಾವು ಎಲ್ಲರಿಗೂ ಆ ಥರ ಫೇರಿ ಟೈಲ್ ಎಂಡಿಂಗ್ ಇರಲ್ಲ. ಸೊ ಆದಷ್ಟು ಬೇಗ ಫರ್ಟಿಲಿಟಿ ಎಕ್ಸ್ಪರ್ಟ್ ಹತ್ರ ಬರಬೇಕು, ಆಮೇಲೆ ಚೆಕ್ ಮಾಡಿಸ್ಕೋಬೇಕು, ತಪಾಸಣೆಗಳು ನಡೆಸ್ಕೋಬೇಕು, ಡಾಕ್ಟರ್ನ ಒಂದು ಟ್ರಸ್ಟ್ ಮಾಡಬೇಕು. ಎಸ್ 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 ಡಾಕ್ಟರ್, ಈಗ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸೋಣ. ಸುಮಿತ್ರಾ ಅಂತ ಬೆಂಗಳೂರಿಂದ, ಇವರು ಕೂಡ ಗರ್ಭಗುಡಿ IVF ಸೆಂಟರ್ ಅಲ್ಲಿ ಚಿಕಿತ್ಸೆಯನ್ನ ಪಡೆದಂಥವ್ರು. ನಮಸ್ತೆ ಸುಮಿತ್ರಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ಹೇಗಿದ್ದೀರಾ ಸುಮಿತ್ರಾ ಅವರೇ? ಮತ್ತೆ ಎಷ್ಟು ವರ್ಷ ಆಯ್ತು ನಿಮ್ಮ ಮದುವೆ ಆಗಿ? ಆರಾಮಾಗಿದ್ದೀನಿ, ನಂದು 9 years ಆಯ್ತು ಮದುವೆ. ಓಕೆ ಓಕೆ ಓಕೆ. ಸೊ ಇವಾಗ ನೀವು ಕನ್ಸೀವಿಂಗ್ ಸುಮಿತ್ರಾ ಅವರೇ? ಆಯ್ತಾ, ನಂಗೆ ರೀಸೆಂಟ್ಲಿ ಮಗು ಆಯ್ತು, 26th Jan. ನೈಸ್ ನೈಸ್, ಕಂಗ್ರ್ಯಾಚುಲೇಷನ್ಸ್. ನೀವು ಆರೋಗ್ಯವಾಗಿದ್ದೀರಿ ಅಂತ ಭಾವಿಸ್ತೀವಿ. ಹೇಗೆ ಅಂದ್ರೆ ಗರ್ಭಗುಡಿ IVF ಸೆಂಟರ್ ಅಲ್ಲಿ ಎಷ್ಟು ವರ್ಷಗಳಿಂದ ಚಿಕಿತ್ಸೆ ತಗೊಂಡ್ರಿ? ಹೇಗೆ ಗೊತ್ತಾಯ್ತು ನಿಮ್ಗೆ ಇದ್ರ ಬಗ್ಗೆ ಅನ್ನುವಂಥದ್ದು? ಆಲ್ಮೋಸ್ಟ್ 2 years ವರೆಗೂ ತಗೊಂಡೆ, ಬಿಕಾಸ್ ನಮ್ಮ ಮಧ್ಯದಲ್ಲಿ ಒಂದ್ ಸ್ವಲ್ಪ ಬ್ರೇಕ್ ತಗೊಂಡಿದ್ದೆ. ಓಕೆ. ಬ್ರೇಕ್ ತಗೊಂಡ್ ಮತ್ತೆ ವಾಪಸ್ ಕನೆಕ್ಟ್ ಆಗಿ ಮತ್ತೆ ಟ್ರೀಟ್ಮೆಂಟ್ ತಗೊಂಡಿದ್ದು. ನನಗೆ ಗೊತ್ತಾಗಿದ್ದು ನಮ್ಮ ಚಿಕ್ಕಪ್ಪ ಅವರ ಫ್ರೆಂಡ್ ಅಲ್ಲೇ ವರ್ಕ್ ಮಾಡ್ತಾರೆ. ಸೊ ಅವರು ನಂಗೆ ರೆಫರ್ ಮಾಡಿದ್ರು. ಓಕೆ. ಸೊ ರೆಫರ್ ಮಾಡಿ ನೋಡಿ ಈ ತರ ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ ಟ್ರೀಟ್ಮೆಂಟ್ ವೈಸ್ ಎಲ್ಲ. ಅಂದ್ರೆ ಹಿಂದೆ ಎಲ್ಲ ಅಂದ್ರೆ ಏನು ಸಮಸ್ಯೆ ಆಗ್ತಾ ಇತ್ತು, ಈಗ ಅಂದ್ರೆ ಇಲ್ಲಿಯ ಚಿಕಿತ್ಸೆ ಯಾವ ರೀತಿ ಆಗಿತ್ತು ಅನ್ನುವಂಥದ್ದು? ಇಲ್ಲಿ ತುಂಬಾ ಅಡ್ವಾನ್ಸ್ಡ್ ಇದೆ ಮ್ಯಾಮ್. ಸೊ ಮುಂಚೆ ಎಲ್ಲ ಅಂದ್ರೆ ನಾನು IVF ಅಂತ ಎಲ್ಲೂ ಬೇರೆ ಕಡೆ ಟ್ರೈ ಮಾಡ್ತಿಲ್ಲ. ಸೊ ಆಸ್ ಆಫ್ ಫಸ್ಟ್ ಇಲ್ಲೇ ಟ್ರೈ ಮಾಡಿದ್ದು ನಾನು. ಓಕೆ. ಟ್ರೈ ಮಾಡಿದ್ದು ನಂಗೆ ರಿಸಲ್ಟ್ ಬಂತು.
ಓಕೆ, 9 ವರ್ಷ ಅಂದ್ರೆ ಸುಮಾರು ವರ್ಷಗಳ ಕಾಲ ವೇಟ್ ಮಾಡಿದ್ದೀರಿ ನೀವು. ಹೇಗೆ ಅಂದ್ರೆ ಡಾಕ್ಟರ್ನ ಮೀಟ್ ಮಾಡಿದಾಗ ನಿಮ್ಗೆ ಭರವಸೆ ಇತ್ತಾ ಓಕೆ ಆಗುತ್ತೆ ಅನ್ನುವಂಥದ್ದು? ಎಲ್ಲ ಪೇಷನ್ಸ್ ಇತ್ತಾ ಅಷ್ಟು? ಹೌದೌದು, ಖಂಡಿತ ಇತ್ತು. ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಡಾಕ್ಟರ್ ಆಶಾ ಅವ್ರನ್ನ. ಅಂದ್ರೆ ಒಂದ್ಸತಿ ಮೀಟ್ ಮಾಡಿದೆ, ಲೈಕ್ ನಂದು ಬ್ಲಡ್ ರಿಪೋರ್ಟ್ಸ್ ಎಲ್ಲ ಚೆಕ್ ಮಾಡೋದಕ್ಕೆ ಅವ್ರನ್ನ. ಅವರು ಏನು ತೊಂದ್ರೆ ಅಂತದ್ದೇನು ಇಲ್ಲ, ಸೊ ಖಂಡಿತ ಆಗತ್ತೆ ಅಂತ ಹೇಳಿದ್ರು. ಓಕೆ ಓಕೆ, ದಟ್ಸ್ ವೆರಿ ನೈಸ್. ಸುಮಿತ್ರಾ ಅವರೇ, ಡಾಕ್ಟರ್ ಆಶಾ ಅವರು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ, ಮಾತನಾಡ್ಬೋದು ನೀವು ಅವ್ರ ಜೊತೆ. ನಮಸ್ತೆ ಸುಮಿತ್ರಾ. ಹಾಯ್ ಡಾಕ್ಟರ್, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ನೀವಪ್ಪ? ತುಂಬಾ ಚೆನ್ನಾಗಿದ್ದೀನಿ. ಬೇಬಿಗೆ ಏನ್ ಹೆಸರಿಟ್ರಿ? ಇನ್ನ ಇಲ್ಲ, ಜಸ್ಟ್ ಇನ್ನ 15 days ಆಗಿರೋದು, ಇನ್ನ ಡಿಸೈಡ್ ಮಾಡಿಲ್ಲ. ಹೇಗಿದೆ ಲೈಫ್ ಸುಮಿತ್ರಾ ಆಫ್ಟರ್ ದ ಬೇಬೀಸ್ ಬರ್ತ್? ರೋಲರ್ ಕೋಸ್ಟರ್ ನಡೀತಾ ಇದೆ, ಇನ್ನ ಕಲಿತಾ ಇದೀನಿ ಎಲ್ಲಾನು. ಸೂಪರ್, ಸೋ ಹ್ಯಾಪಿ ಫಾರ್ ಯು. ಯಾ ನಾನು ಅಷ್ಟೇ, ತುಂಬಾ ಖುಷಿ ಆಯ್ತು. ಲೈಕ್ ನಿಮ್ದು ಮತ್ತೆ ನಿಮ್ ಹಾಸ್ಪಿಟಲ್ ಟೀಮು, ನನ್ನ ಆಕ್ಚುಲಿ ಸ್ಪೆಷಲ್ ಥ್ಯಾಂಕ್ಸ್ ಡಾಕ್ಟರ್ ರಾಜಮ್ಮ ಅವ್ರಿಗೆ ಹೇಳ್ಬೇಕು ಅಂತ. ಅವ್ರು ನಂಗೆ ತುಂಬಾ ಹೋಪ್ಸ್ ಕೊಟ್ರು. ಆಕ್ಚುಲಿ ಫಸ್ಟ್ ಅಟೆಂಪ್ಟ್ ನಂದು ಆಗ್ಲಿಲ್ಲ, ಗೊತ್ತಾಯ್ತು. ನಾನು ಅದನ್ನ ಸ್ಟಾಪ್ ಮಾಡ್ಬಿಡೋಣ, ನಂಗೆ ಬೇಡ ಅಂತ ಅನ್ಕೊಂಡೆ. ಬಟ್ ಅವ್ರು ಇಲ್ಲ, ನೀನ್ ಖಂಡಿತ ಕನ್ಸೀವ್ ಆಗ್ತೀಯಾ ಅಂತ ಹೇಳಿ ಅದಕ್ಕೆ ರೂಟ್ ಕಾಸಸ್ ಹುಡುಕಿ, ಅಂದ್ರೆ ಏನ್ ಮಾಡಿದ್ರೆ ಕನ್ಸೀವ್ ಆಗ್ಬೋದು ಅಂತೆಲ್ಲ ನಂಗೆ ಹೋಪ್ಸ್ ಕೊಟ್ಟಿದ್ದು ಅವರೇ. ಬಟ್ ಬೆಸ್ಟ್ ಥಿಂಗ್ ಏನ್ ಗೊತ್ತಪ್ಪ, ನೀನ್ ಬ್ರೇಕ್ ತಗೊಂಡು ವಾಪಸ್ ಬಂದಿದ್ದು. ವೆರಿ ಹ್ಯಾಪಿ ಫಾರ್ ಯು. ಆಕ್ಚುಲಿ ಬೇಕಿತ್ತು, ಅಟ್ ಲೀಸ್ಟ್ ಒಂದು ಮಗು ಅದು ಖಂಡಿತ ಬೇಕಿತ್ತು. ಕರೆಕ್ಟ್. ಅದಕ್ಕೆ ಹೋಪ್ ಕಳ್ಕೊಳ್ಳಿಲ್ಲ. ಸೊ ಹೋಪ್ ಕಳ್ಕೊಳ್ದೇ ಇರೋದಕ್ಕೆ ರಿಸಲ್ಟ್ ಸಿಕ್ತು. ಎಂಜಾಯ್ ಯೋರ್ ಮದರ್ಹುಡ್. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಕಂಗ್ರ್ಯಾಚುಲೇಷನ್ಸ್. ಎಸ್ ಸುಮಿತ್ರಾ ಅವರೇ, ತುಂಬಾ ಸಂತೋಷ ಆಯ್ತು ನಿಮ್ ಜೊತೆ ಮಾತನಾಡಿ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಎಸ್ ಅನುಷಾ ಅವರೇ, ತುಂಬಾ ಜನ ಬ್ರೇಕ್ ತಗೊಂಡ್ಬಿಡ್ತಾರೆ, ಅಂದ್ರೆ ಡಿಪ್ರೆಸ್ ಆಗ್ಬಿಡ್ತಾರೆ ಒಂದ್ ಫೇಲ್ಯೂರ್ ಆಗಿದ ತಕ್ಷಣ, ಆಮೇಲೆ ವಾಪಸ್ಸೇ ಬರಲ್ಲ. ಬಟ್ ಅವ್ರಿಗೆ ಅನ್ಸೋದು ಇಲ್ಲ ಏಜ್ ಹೊಟ್ಟೋಗತ್ತಲ್ಲ ಅಂತ. ಬಟ್ ಇವ್ರಿಗೆ ಫಾಲೋ ಅಪ್ ಮಾಡಿದಾಗ ಇಮಿಡಿಯೇಟ್ ಬಂದರು. ಆಮೇಲೆ ಏನಕ್ಕೆ ಫೇಲ್ ಆಯಿತು ಅಂತ ತುಂಬ ಅಡ್ವಾನ್ಸ್ ಟೆಸ್ಟ್ ಮಾಡಿಸಿದ್ವಿ. ಅದರಲ್ಲಿ ಗೊತ್ತಾಗಿದ್ದು ಜೆನೆಟಿಕ್ ಇಶ್ಯೂ ಇತ್ತು ಅಂತ. ಆಮೇಲೆ ಎಂಬ್ರಿಯೋಸ್ನೆಲ್ಲ ಟೆಸ್ಟ್ ಮಾಡಿದ್ವಿ ಅದೇ ಜೆನೆಟಿಕ್ಸ್ ಪ್ರಾಬ್ಲಮ್ಗೆ. ಸ್ವಲ್ಪ ಎಂಬ್ರಿಯೋಸ್ಗೆ ಪ್ರಾಬ್ಲಮ್ ಇತ್ತು, ಬಟ್ ಸ್ವಲ್ಪ ಎಂಬ್ರಿಯೋಸ್ ಚೆನ್ನಾಗಿತ್ತು. ಸೊ ಅದನ್ನು ಟ್ರಾನ್ಸ್ಫರ್ ಮಾಡಿದ್ಮೇಲೆ ಅವ್ರಿಗೆ ಹೆಲ್ತಿ ಬೇಬಿ ಆಗಿದೆ. ಸೊ ಅವ್ರು ಹೇಳ್ತಾ ಇದ್ದಾರಲ್ಲ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂದರೆ ನನಗೆ ಐ ಗಾಟ್ ಅ ಬೇಬಿ ಅಂತ. ಸೋ ಟ್ರೂ ಫಾರ್ ಹರ್. ಓಕೆ ಡಾಕ್ಟರ್, IVF ಫೇಲ್ಯೂರ್ ಅಂತ ಹೇಳಿದ್ರೆ ಏನು ಡಾಕ್ಟರ್? ಅಂದ್ರೆ ಮಿಸ್ಕ್ಯಾರಿಯೇಜ್ ಆಗುತ್ತಾ ಅಥವಾ ರಿಸಲ್ಟ್ ಬರಲ್ಲ ಅನ್ನುವಂಥದ್ದು ಅರ್ಥನಾ? ಹೇಗೆ ಡಾಕ್ಟರ್ ಅದು? ಈಗ ಎಂಬ್ರಿಯೋಸ್ನ ಒಳಗಡೆ ಹಾಕಿರ್ತೀವಿ ಭ್ರೂಣ, ಅದು ಅಂಟ್ಕೊಳ್ಳಲ್ಲ. ನೆಕ್ಸ್ಟ್ ಮಂತ್ ಪೀರಿಯಡ್ಸ್ ಅದಾಗದೇ ಬಂದ್ಬಿಡುತ್ತೆ. ಸೊ ಆ ಭ್ರೂಣ ಅಂಟ್ಕೊಂಡು ಅದಕ್ಕೆ ಲೈಫ್ ಸಿಕ್ಕಿಲ್ಲ ಅಂತ ಅರ್ಥ. ಸ್ವಲ್ಪ ಜನಕ್ಕೆ ಅಂಟ್ಕೊಳ್ಳುತ್ತೆ, ಹಾರ್ಟ್ ಬರಲ್ಲ, ಕಂಟಿನ್ಯೂ ಆಗಲ್ಲ, ಬ್ಲೀಡ್ ಆಗಿಬಿಡುತ್ತೆ, ಅದಕ್ಕೆ ಅಬಾರ್ಷನ್ ಅಂತೀವಿ. ಎರಡು ಕೂಡ ಫೇಲ್ಯೂರೇನೆ. ಸೊ ಆ ಥರ ಆದಾಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ತುಂಬ ಅಡ್ವಾನ್ಸ್ ಆಗಿದೆ ಇವಾಗ ಟೆಕ್ನಿಕ್ಸ್. ಸೈನ್ಸ್ ತುಂಬ ಮುಂದುವರೆದಿದೆ. ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಎಲ್ಲ ಟೆಸ್ಟು ಮಾಡಿಸಿದ್ರು ಪಾಪ. ಸೊ ಅವ್ರಿಗಿವತ್ತು ಅದು ಫಲ ಸಿಕ್ಕಿದೆ. ಎಸ್ ಡಾಕ್ಟರ್, ಹೀಗೆ ನೀವು ಹೇಳ್ತಾ ಇದ್ರಿ ಅಂದ್ರೆ ಇಟ್ಸ್ ಈಕ್ವಲೆಂಟ್ ಟು ಒನ್ ಸೈಕಲ್ ಅಂತ ಹೇಳ್ಬೋದು. ಬಟ್ ಇದರಲ್ಲಿ ಶ್ರಮ ಜಾಸ್ತಿ ಇರೋದ್ರಿಂದ ಅದು ಲೈಕ್ ಫೇಲ್ಯೂರ್ ಅಂತ ಅದು ಮೈಂಡಲ್ಲಿ ಹೋಗ್ಬಿಡುತ್ತೆ. ಕರೆಕ್ಟ್. ಸೊ ಅಂಥ ಪೇಷಂಟ್ಸ್ಗೆ ಹೇಗೆ ನೀವು ಮಾನಸಿಕವಾಗಿ ಧೈರ್ಯ ಕೊಡ್ತೀರಾ ಡಾಕ್ಟರ್? ಬಿಕಾಸ್ ಯು ಆಲ್ಸೋ ಡೋಂಟ್ ನೋ ಎಷ್ಟು ದಿನ ತಗೊಳುತ್ತೆ ಅಂತ. ಅಂಥ ಟೈಮಲ್ಲಿ ಪೇಷಂಟ್ಸ್ನ ಹ್ಯಾಂಡಲ್ ಮಾಡೋದು ನಿಜಕ್ಕೂ ಚಾಲೆಂಜಿಂಗ್ ಅದು. ಸೊ ರಿವ್ಯೂಸ್ ಕೇಳಿ ತುಂಬ ಖುಷಿ ಆಗುತ್ತೆ ಡಾಕ್ಟರ್. ಆ್ಯಕ್ಚುಲಿ ಬಂದ್ಬಿಟ್ಟು ತುಂಬ ಅಳ್ತಿರ್ತಾರಲ್ಲ ನಮ್ಮ ಮುಂದೆ, ಆವಾಗ ನಮಗೂ ತುಂಬ ಎಮೋಷ್ನಲ್ ಬ್ರೇಕ್ ಡೌನ್ ಥರ ಆಗಿಬಿಡುತ್ತೆ. ಬಟ್ ಡಾಕ್ಟರ್ಸ್ ಅನ್ನೋರು ತುಂಬ ಸ್ಟ್ರಾಂಗ್ ಇರಬೇಕು ಆ ಟೈಮಲ್ಲಿ. ಅವ್ರು ಹೇಳ್ತಿದಾರಲ್ಲ ಡಾಕ್ಟರ್ ರಾಜಮ್ಮನವರು, ನೀನು ಕನ್ಸೀವ್ ಆಗೇ ಆಗ್ತೀಯಾ, ನೀನು ಖಂಡಿತ ಪಾಸಿಟಿವ್ ಸಿಗತ್ತೆ ಅಂತ ಹೇಳ್ತಿದ್ರು ಅಂತ. ಆ ಸ್ಟ್ಯಾನ್ಸ್ ತೊಗೊಂಡ್ರೆ ನಮಗೆ ತುಂಬ ಚೆನ್ನಾಗಿ ಪೇಷಂಟ್ಸ್ಗೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಓಕೆ ಎಸ್ ಡಾಕ್ಟರ್, ಇನ್ನು ಈ ರೀತಿ ಮೆಂಟಲ್ ಸ್ಟ್ರೆಸ್ ಆಗ್ತಾ ಇರೋರಿಗೆ, ಇವ್ರಿಗೆ ಆಂಗ್ಸೈಟಿ ಮತ್ತು ಡಿಪ್ರೆಷನ್, ಸೊ ಅದರ ಟ್ರೀಟ್ಮೆಂಟ್ ಕೂಡ ಅದರ ಜೊತೆಗೆ ಮಾಡಬಹುದಾ ಅನ್ನುವಂಥದ್ದು, ಅಥವಾ ಅದರ ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಅದರ ಒಂದು ಪ್ರೊಸೀಜರ್ ಇರುತ್ತೆ. ಸೊ IVF ಜೊತೆಗೆ ಅದನ್ನು ಮಾಡ್ತಾರಾ ಡಾಕ್ಟರ್? 100% ಮಾಡಬೇಕು. ಮೆಂಟಲ್ ಆ್ಯಂಡ್ ಎಮೋಷ್ನಲ್ ಹೆಲ್ತ್ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಅವ್ರಿಗೆ ಏನಾದರೂ ಆ ಥರ ಸ್ಲೀಪ್ ಆಗ್ತಾ ಇಲ್ಲ, ಆಂಗ್ಸೈಟಿ ಆಗ್ತಿದೆ, ಪ್ಯಾನಿಕ್ ಅಟ್ಯಾಕ್ಸ್ ಆಗ್ತಿದೆ ಅಂದರೆ ದಯವಿಟ್ಟು ಬಂದು ಡಾಕ್ಟರ್ ಹತ್ರ ಹೇಳ್ಕೋಬೇಕು. ಇದನ್ನೆಲ್ಲ ನಾನು ಹೆಂಗೆ ಹೇಳಲಿ ಅಂದ್ಬಿಟ್ಟು ಮೂಕವೇದನೆ ಮಾಡ್ಕೋಬಾರ್ದು. ಸೈಡ್ ಬೈ ಸೈಡ್ ಟ್ರೀಟ್ಮೆಂಟ್ ಮಾಡಿದಾಗ ತುಂಬ ಚೆನ್ನಾಗಿ ಸಕ್ಸಸ್ ಸಿಗುತ್ತೆ. ಓಕೆ ಎಸ್ ಡಾಕ್ಟರ್, ಈಗ ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ ಸಾಕಷ್ಟು ಜನ ಈ ಒಂದು ಆಂಗ್ಸೈಟಿ ಡಿಪ್ರೆಷನ್ ಅದು ಪ್ರೆಗ್ನೆನ್ಸಿ ಅಲ್ಲೂ ಕ್ಯಾರಿ ಆಗಿರುತ್ತೆ, ಮಗು ಆದ್ಮೇಲೂ ಕ್ಯಾರಿ ಆಗಿರುತ್ತೆ. ನಾವು ಸಾಕಷ್ಟು ಸುದ್ದಿಗಳನ್ನ ವರದಿ ಮಾಡಿರ್ತೀವಿ. ಸಾಕಷ್ಟು ಜನ ಮಗು ಆಗಿ ಇನ್ನು 3 ತಿಂಗಳು 4 ತಿಂಗಳು ಆಗಿರುತ್ತೆ,
ತಾಯಿ ಮಗುವಿನೊಟ್ಟಿಗೆ ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ ಅಥವಾ ಆ ರೀತಿ ಕೇಸಸ್ ಆಗುತ್ತೆ. ಸೊ ಅದು ಕೂಡ ಅಂದ್ರೆ ಮೆಂಟಲ್ ಇಂಪ್ಯಾಕ್ಟ್ ಕಂಟಿನ್ಯೂ ಆಗಿರುತ್ತಾ ಡಾಕ್ಟರ್? ಅದು ಪೋಸ್ಟ್ಮಾರ್ಟಮ್ ಡಿಪ್ರೆಷನ್ ಅಂತೀವಿ, ಅದು ಸೂಚನೆಗಳು ಕೊಡುತ್ತೆ. ಸೊ ಅದನ್ನು ನಾವು ಬೇಗ ಕ್ಯಾಚ್ ಮಾಡಬೇಕು ಅರ್ಲಿಯಾಗಿ. ಪೇಷಂಟೇ ಬಂದು ಹೇಳಿದ್ರೆ ಇನ್ನೂ ಯೂಸ್ಫುಲ್ಲು. ಕರೆಕ್ಟ್ ಟೈಮ್ಗೆ ಊಟ ಮಾಡ್ತಿರಲ್ಲ, ತುಂಬ ನಿದ್ದೆ ಮಾಡ್ತಿರಲ್ಲ, ತುಂಬ ಓಡಾಡ್ತಿರ್ತಾರೆ, ಯಾರ ಹತ್ರ ಮಾತಾಡಲ್ಲ, ಒಂದೇ ರೂಮಲ್ಲಿ ಕೂಡಾಕೊಂಡಿರ್ತಾರೆ ಅವರು ಪಾಪುನ್ ಸರಿ ಕೇರ್ ಮಾಡಲ್ಲ, ಅದೆಲ್ಲ ಸಿಮ್ಟಮ್ಸು. ಸೊ ಆದಷ್ಟು ಕೇರ್ ಗಿವರ್ಸ್ ಯಾರು ಸುತ್ತಲೂ ಇರ್ತಾರೆ ಅವ್ರು ಬೇಗ ನೋಟಿಸ್ ಮಾಡಿದ್ರೆ ತುಂಬ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಆ ಆತ್ಮಹತ್ಯೆವರೆಗೂ ಹೋಗೋದೇ ಬೇಕಿಲ್ಲ. ಎಸ್ ಎಸ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ನಮ್ಮ ಜೊತೆ. ಧನ್ಯವಾದ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಡಾಕ್ಟರನ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಪ್ಲೇಟ್ ಇಂತಿದೆ. ಗರ್ಭಗುಡಿ IVF ಸೆಂಟರ್ ಬೆಂಗಳೂರು, ಶಾಖೆಗಳು ಹನುಮಂತನಗರ, ಜಯನಗರ, ಕಲ್ಯಾಣನಗರ, ಎಲೆಕ್ಟ್ರಾನಿಕ್ ಸಿಟಿ, ಮಾರತಹಳ್ಳಿ, ನಾಗರಭಾವಿ, RMV ಎಕ್ಸ್ಟೆನ್ಷನ್, ಯಲಹಂಕ, ಹೊಸೂರು ಮತ್ತು ದಾವಣಗೆರೆಯಲ್ಲಿ ಶಾಖೆಗಳಿದೆ. ದೂರವಾಣಿ ಸಂಖ್ಯೆ 9071234005. ಇದಾಗಿತ್ತು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.